ಗುರುತಿಸಿ ಈ ಒಂದು ವೇದಿಕೆ ಮೇಲೆ ಸನ್ಮಾನ ಮಾಡಿದ್ದಕ್ಕೆ ನಾನು ಅವರಿಗೆ ಚಿರುಣಿಯಾಗಿರ್ತೇನೆ. ಮತ್ತು ಪೋಷಕರಾಗಿರ್ತಕ್ಕಂಥ ನಿಮ್ಮಲ್ಲಿ ಒಂದು ವಿನಂತಿ, ಮಕ್ಕಳನ್ನು ಹಿಂದೆ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ರು. ಆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವಿಧವಾಗಿರ್ತಕ್ಕಂಥ ಒಂದು ಸೌಲಭ್ಯಗಳು ಈಗ ಸರ್ಕಾರದ ಒದಗಿಸ್ತಾ ಇದ್ದಾರೆ. ಹಿಂದೆ ನಾವು ಓದ್ತಾ ಇದ್ದ ಸಮಯದಲ್ಲಿ ಬರೀ ಒಂದು ಸ್ಲೇಟು ಒಂದು ಪುಸ್ತಕ ತಗೊಂಡು ಹೋಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಪದ್ಧತಿ ಇತ್ತು. ಈಗ ಸರ್ಕಾರದವರೇ ಸರ್ಕಾರಿ ಶಾಲೆಗಳಲ್ಲಿ ಒಂದು ಮಕ್ಕಳಿಗೆ ಊಟ, ಬಟ್ಟೆ ಮತ್ತು ಪುಸ್ತಕ, ಯೂನಿಫಾರ್ಮ್ ಎಲ್ಲವನ್ನು ಕೊಡ್ತಾ ಇದ್ರು ಸಹ ಸರಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ ಸಿಗ್ತಾ ಇಲ್ಲ ಎಂಬತಕ್ಕಂಥ ಭಾವನೆ ಪೋಷಕರಲ್ಲಿ ಬಂದು, ನೀವು ಎಷ್ಟೇ ಒಂದು ಆರ್ಥಿಕವಾಗಿ ಹಿಂದುಳಿದಿದ್ದರೂ ಮುಂದುವರೆದಿದ್ದರೂ ನಿಮ್ಮ ಮಕ್ಕಳನ್ನು ಇಂಥ ಒಂದು ಖಾಸಗಿ ಶಾಲೆಗಳಿಗೆ, ಜ್ಞಾನವಾಹಿ ಶಾಲೆ ಇಂಥ ಶಾಲೆಗಳಿಗೆ ಕಳಿಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಿಮಗೆ ನಿಮ್ಮ ಮಕ್ಕಳ ಮೇಲೆ ಎಷ್ಟೊಂದು ಆಸಕ್ತಿ ಇದೆ. ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ಅವರು ಮುಂದೆ ಬಂದು ಒಳ್ಳೆಯ ವಿದ್ಯಾರ್ಥಿಗಳಾಗಲಿ, ಸಮಾಜ ಸೇವೆಗೆ, ದೇಶಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಮಕ್ಕಳಾಗಲಿ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಬಂದಿರತಕ್ಕಂಥದ್ದು ಭಾಳ ಸಂತೋಷ. ನಾವು ಓದ್ತಾ ಇದ್ದಾಗ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾಗ ತಂದೆ ತಾಯಿ ಶಾಲೆಗೆ ಕಳಿಸ್ಬಿಟ್ರೆ ಶಾಲೆಯಲ್ಲಿರ್ತಕ್ಕಂಥ ಒಂದು ಶಿಕ್ಷಕರಿಗೆ ಎಲ್ಲ ಜವಾಬ್ದಾರಿ. ಅವರ ಆರೋಗ್ಯ ಆಗಲಿ, ಬಟ್ಟೆ ಬರೆ ಆಗಲಿ, ವಿದ್ಯಾಭ್ಯಾಸ ಆಗಲಿ ಎಲ್ಲವನ್ನು ಅವರೇ ನೋಡ್ಕೋಬೇಕು ಅಂತಕ್ಕಂಥ ಭಾವನೆ ಇತ್ತು. ಆದರೆ ಈಗ ಹೊಸದಾಗಿ ಈ ಒಂದು ಪ್ರೈವೇಟ್ ಶಾಲೆಗಳು ಪ್ರಾರಂಭ ಆದ ಮೇಲೆ ಎಲ್ಲ ಒಂದು ಹೊಣೆಯನ್ನು ಒಂದು ಪೋಷಕರಾಗಿರ್ತಕ್ಕಂಥ ನೀವು ಶಿಕ್ಷಕರಿಗೆ ಅರ್ಧ ಭಾಗ ವಿದ್ಯಾಭ್ಯಾಸವನ್ನು ನಡೆಸ್ತಕ್ಕಂಥ ಹೊಣೆಯನ್ನು ಕೊಟ್ಟು ಮಕ್ಕಳನ್ನು ಕರ್ಕೊಂಡು ಬರುವಾಗ ಶಾಲೆ ಬಂದು ಮಕ್ಕಳನ್ನು ಒಂದು ಜಾಗೃತಿಯಿಂದ ಮನೆಗೆ ಕರ್ಕೊಂಡೋಗಿ ಈ ದಿವಸ ನಿಮ್ಮ ಶಿಕ್ಷಕರು ಯಾವ ರೀತಿಯಾಗಿ ವಿದ್ಯಾಭ್ಯಾಸ ಯಾವ ಸಬ್ಜೆಕ್ಟ್ನಲ್ಲಿ ನಿಮಗೆ ಏನೇನು ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಅಂತ ಪರಿಶೀಲನೆ ಮಾಡ್ತಕ್ಕಂಥ ಭಾವನೆ ನಿಮ್ಮಲ್ಲಿ ಬಂದಿದೆ. ಹಿಂದಿನ ವಿದ್ಯಾಭ್ಯಾಸಕ್ಕೆ ಈಗಿನ ವಿದ್ಯಾಭ್ಯಾಸಕ್ಕೆ ಹೋಲಿಸಿದರೆ ನೀವು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇದ್ದೀರಾ. ಅಂದರೆ ಶಾಲೆಯ ಶಿಕ್ಷಕರ ಒಂದು ಅರ್ಧ ಭಾಗ ವಿದ್ಯಾಭ್ಯಾಸವನ್ನು ಮನೆಯಲ್ಲೇ ನೀವು ಮಾಡಿಸ್ತಾ ಇದ್ದೀರಾ. ಅದು ಭಾಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಮತ್ತು ಈಗ ತಾನೇ ಅದಕ್ಕೆ ಕಾರಣ, ಈಗ ತಾನೇ ನಮ್ಮ ಈ ಆಡಳಿತ ಮಂಡಳಿಯವರು ಈ ತಹಸೀಲ್ದಾರ್ ಆಗಿದ್ದಂಥ ಗೀತಾ ಅವರನ್ನು ಸನ್ಮಾನ ಮಾಡಿದರು. ಅವರು ಈ ತಾಲೂಕಿನವರೇ. ನಮ್ಮ ಒಂದು ಬಳೆಚಂಗಪ್ಪ ಶಾಲೆಯಲ್ಲಿ ಓದಿ ಶಾರದಾ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ತಹಸೀಲ್ದಾರ್ ಆಗಿ ಅದು ಅವರ ನೇಟಿವ್ ಪ್ಲೇಸ್ ಮುಳಬಾಗಿಲಿಗೆ ಬಂದು ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ನಮಗೆಲ್ಲರೂ ಸಹ ಒಂದು ಹೆಮ್ಮೆ ಪಡ್ತಕ್ಕಂಥ ಯಾಕೆ ಅವರನ್ನು ಈ ದಿವಸ ಇಲ್ಲಿ ಕರೆಸಿದ್ರು ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಇಲ್ಲಿ ಗುಡ್ಲೂರು ಅಂತ ಒಂದು ಗ್ರಾಮ, ಅವರ ತಂದೆ ಸಹ ಅವರು ಒಬ್ಬ ಶಿಕ್ಷಕರು. ಸಾಮಾನ್ಯವಾಗಿರ್ತಕ್ಕಂಥ ಕುಟುಂಬದಲ್ಲಿ ಒಬ್ಬ ಮಗು ಹುಟ್ಟಿ ಅದನ್ನು IAS KAS ಇವನ್ನೆಲ್ಲ ಮಾಡಿಕೊಂಡು ತಹಸೀಲ್ದಾರಾಗಿ ಬಂದಿದ್ದಾರೆ. ಅದನ್ನು ನೀವೆಲ್ಲ ನೋಡಿ ನಿಮ್ಮ ಮಕ್ಕಳು ಸಹ ಅದೇ ರೀತಿಯಾಗಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಮುಂದೆ ಒಳ್ಳೆಯ ಇಂಜಿನಿಯರ್ ಆಗಿ ಒಬ್ಬ ಅಧಿಕಾರ ವರ್ಗದವರಾಗಿ KAS IAS ಮಾಡಿ ನೀವು ಸಹ ನಿಮ್ಮ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಈ ರೀತಿಯಾಗಿ ಗೀತಾರವರನ್ನು ಯಾವ ರೀತಿಯ ಉನ್ನತ ಹುದ್ದೆಗೆ ಬಂದಿದ್ದಾರೋ ಅದೇ ರೀತಿಯಾಗಿ ನೀವು ಸಹ ನಿಮ್ಮ ಮಕ್ಕಳನ್ನು ಶಾಲೆಯಲ್ಲಿ ಕೊಡೋ ವಿದ್ಯಾಭ್ಯಾಸ ಅರ್ಧ ಆದರೆ ಮನೆಯಲ್ಲಿ ನೀವು ಅರ್ಧ ವಿದ್ಯಾಭ್ಯಾಸವನ್ನು ಕಲಿಸಿ ಒಳ್ಳೆಯ ಪ್ರಜೆಗಳನ್ನಾಗಿ ಸತ್ಪ್ರಜೆಗಳನ್ನಾಗಿ ನೀವು ನಡೆಸ್ಕೊಡ್ತೀರಾ ಮತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತೀರಾ ಮತ್ತು ಈ ಒಂದು ಶಾಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಮಾಡ್ತೀರಾ ಅಂತ ಪೋಷಕರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎರಡನೇದಾಗಿ ಶಿಕ್ಷಕ ವರ್ಗದವರು ಈಗ ಹೇಳಿದೆ, ಸರ್ಕಾರಿ ಶಾಲೆಗೆ ಬಂದ ಮೇಲೆ ನಾವು ಮಾಡ್ತಾ ಇದ್ದಂಥ ಕೆಲಸ ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ವು, ಮನೆಗೆ ಹೋಗ್ಬಿಟ್ರೆ ಅಷ್ಟೇ, ಪುನಃ ಮಾರನೇ ದಿವಸ ಬಂದಾಗ ಪುನಃ ಪಾಠ ರಿಪೀಟ್ ಮಾಡ್ತಾ ಇದ್ವು. ಈಗ ಈ ಹೊಸದಾಗಿ ಬಂದಿರತಕ್ಕಂಥ ಸಿಲೆಬಸ್ಸು ಮತ್ತು ಈಗ ಇಲ್ಲಿ ಶಿಕ್ಷಕರ ಹೊಣೆ ಬಹಳ ಹೆಚ್ಚಾಗಿದೆ. ಸರ್ಕಾರಿ ಕೂಲಿ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆ ಸರ್ಕಾರಿ ಶಾಲೆ ಕಳಿಸ್ದಲೆ ಕೂಲಿ ಮಾಡ್ತಕ್ಕಂಥ ದುಡ್ಡಲ್ಲಿ ನಿಮ್ಮ ಒಂದು ಶಾಲೆಗೆ ಇಷ್ಟು ಅಂತ ಫೀಸ್ ಅಂತ ಕಟ್ಟಿ ಕಳಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಕ್ಷಕ ವರ್ಗದವರು ಹೆಚ್ಚು ಹೊಣೆ ಹೊಳಬೇಕು. ಯಾಕೆ ಅಂತ ಹೇಳಿದ್ರೆ ಆ ಒಂದು ಕೂಲಿ ಮಾಡ್ತಕ್ಕಂಥ ಸಾಮಾನ್ಯ ಬಡವರ್ಗದ ನಿಮ್ಮ ಮೇಲೆ ಸರ್ಕಾರಿ ಶಾಲೆಗಳಿಗಿಂತ ಪ್ರೈವೇಟ್ ಶಾಲೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಸಿಗುತ್ತದೆ ಎಂಬತಕ್ಕಂಥ ಭಾವನೆಯನ್ನು ನಿಮ್ಮ ಮೇಲೆ ಹೊರಚಿರೋದ್ರಿಂದ ನೀವು ಆ ಪೋಷಕರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಅರಿತು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ವಿದ್ಯಾಭ್ಯಾಸದ ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್
ಈ ರೀತಿಯಾಗಿ ಆಟಪಾಠಗಳು ತಮ್ಮ ಪ್ರತಿಭೆಯನ್ನು ಮಕ್ಕಳು ತಮ್ಮ ತಂದೆ ತಾಯಿಗಳ ಮುಂದೆ ಪ್ರದರ್ಶಿಸಿದರೆ ಅವರಿಗೆ ಆಗ್ತಕ್ಕಂಥ ಒಂದು ಸಂತೋಷವನ್ನು ನಾವೊಂದು ಹೇಳೋಕ್ಕಾಗೋದಿಲ್ಲ. ಹಿಂದೆ ಇಂಥ ಪದ್ಧತಿ ಇರಲಿಲ್ಲ. ಈಗ ಈ ಪದ್ಧತಿ ಬಂದಿರೋದ್ರಿಂದ ಸರ್ವತೋಮುಖವಾಗಿ ಬರೀ ಪಾಠ ಓದೋದು ಲೆಕ್ಕ ಮಾಡೋದು ಒಂದೇ ಅಲ್ಲ, ಅವರು ಎಲ್ಲ ವಿಧದಲ್ಲಿಯೂ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಅವರು ತಂದೆ ತಾಯಿಗಳಿಗೆ ಓದಂಥ ಶಾಲೆಗೆ ಮತ್ತು ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಅಂತಿರ್ತೀರ ಒತ್ತು ಸತ್ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥ ಹೊಣೆಯನ್ನು ಅರ್ಧ ಭಾಗ ಶಿಕ್ಷಕರು, ಇನ್ನು ಅರ್ಧ ಭಾಗ ಪೋಷಕರಾಗಿರ್ತಕ್ಕಂಥ ನೀವು ಬರೀ ಶಾಲೆಗೆ ಕಳಿಸ್ಬಿಟ್ಟು ಆಗೋಯ್ತು, ಆ ಮೇಡಮ್ಮ ಸರಿ ಇಲ್ಲ, ಆ ಮಾಸ್ಟರ್ ಸರಿ ಇಲ್ಲ ಅನ್ನೋ ಭಾವನೆಯನ್ನು ಬಿಟ್ಟು ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ಬಂದಂಥ ಹುಡುಗಿ ಮಕ್ಕಳಿಗೆ ಯಾವ್ಯಾವ ಪಾಠದಲ್ಲಿ ಏನೇನು ನಿಮಗೆ ಇವತ್ತು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಏನೇನು ನಿಮಗೆ ಅಭ್ಯಾಸ ಮಾಡಿಸಿದ್ರು ಇರ್ತಕ್ಕಂಥದ್ದನ್ನು ನೀವು ಆಗಾಗ ಬಂದು ಶಿಕ್ಷಕರ ಒಂದು ಸಂಪರ್ಕ ಮಾಡಿ ನಿಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ನೀವು ಗುರುತಿಸಿದ್ದೇ ಆದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಸತ್ಪ್ರಜೆಗಳಾಗಿ ಅವರು ಪ್ರಜೆಗಳಾಗ್ತಾರೆ ಅಂಥೇಳಿ ಈ ರೀತಿಯ ಅವಕಾಶವನ್ನು ಕೊಟ್ಟಂಥ ಪೋಷಕರಿಗೆ, ಆಡಳಿತ ವರ್ಗದವರಿಗೆ ಮತ್ತು ಮತ್ತೆ ಒಮ್ಮೆ ಆಡಳಿತ ವರ್ಗದವರನ್ನು ಶಿಕ್ಷಕರ ವಿನಂತಿ ಅಂತ ಹೇಳಿದ್ರೆ ಎಲ್ಲ ಒಂದು ಕೆಲಸಗಳಿಗಿಂತ ಶಿಕ್ಷಕ ಹುದ್ದೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅದು ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಮಕ್ಕಳನ್ನು ನಾವು ಕಳಿಸ್ತಕ್ಕಂಥ ಶಿಕ್ಷಕರನ್ನು ಭಾಳ ಹೆಚ್ಚು ಜ್ಞಾಪಕ ಇಟ್ಕೊಂಡು ಅವರನ್ನು ಸಾಯೋವರೆಗೂ ಸಹ ನೆನೆಸ್ಕೊಳ್ತಾ ಇರ್ತಾರೆ. ಆ ಜವಾಬ್ದಾರಿಯನ್ನು ಶಿಕ್ಷಕರಾಗಿರ್ತಕ್ಕಂಥ ನೀವು ಶಾಲೆಗೆ ಬಂದ್ಬಿಟ್ಟು ಇತರೆ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಇವಾಗ ರೆವೆನ್ಯೂ, ಪೊಲೀಸು ಇದರಲ್ಲಿ ಬೆಳಗ್ಗೆ 10 ಗಂಟೆಗೆ ಹೋಗ್ತಾರೆ, ಕಚೇರಿ ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲ ಮನೆಗೆ ಬಂದುಬಿಟ್ರೆ ಆಗೋಯ್ತು. ಆದರೆ ಶಿಕ್ಷಕರಾಗಿರ್ತಕ್ಕಂಥವ್ರು ಆ ರೀತಿ ಅಲ್ಲ. ಅವರು ಬೆಳಗ್ಗೆ ಎದ್ದಾಗಲಿಂದ ಅವರು ಯಾವ ರೀತಿ ನಡ್ಕೊಳ್ತಾರೆ, ಯಾವ ರೀತಿ ಡ್ರೆಸ್ ಹಾಕ್ಕೊಳ್ತಾರೆ, ಯಾವ ರೀತಿ ನೀಟಾಗಿ ಬರ್ತಾರೆ ಎಂಬತಕ್ಕಂಥದ್ದನ್ನು ಮಕ್ಕಳು ನೋಡ್ತಾ ಇರ್ತಾರೆ. ನೋಡಿ ನಿಮ್ಮ ಚಲನವಲನ, ನಿಮ್ಮ ಅಭ್ಯಾಸ, ನಿಮ್ಮ ರೂಢಿ, ನಿಮ್ಮ ಒಂದು ಪ್ರತಿಭೆಯನ್ನು ಗುರುತಿಸಿ ಜ್ಞಾಪಕದಲ್ಲಿ ಇಟ್ಕೊಂಡು ತಂದೆ ತಾಯಿಗಿಂತ ಈ ಶಿಕ್ಷಕರ ಮೇಲೆ ಹೆಚ್ಚು ಒಂದು ಅವಲಂಬ ಕೊಟ್ಟಿರ್ತಾರೆ. ಆದ್ದರಿಂದ ಶಿಕ್ಷಕ ವರ್ಗದವರು ಭಾಳ ಶ್ರದ್ಧೆಯಿಂದ ನಿಮ್ಮ ಒಂದು ಅಭಿಪ್ರಾಯವನ್ನು ಅರಿತು ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಂಥ ಪೋಷಕರಿಗೆ, ಈ ಆಡಳಿತ ವರ್ಗದವರಿಗೆ, ಶಿಕ್ಷಕ ವರ್ಗದವರಿಗೆ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವುದೇ ಶಾಲೆ ಇರಲಿ, ಅದು ಖಾಸಗಿ ಆಗಲಿ